ಇವಾಗ ಲಡ್ಡು ಎಲ್ಲ ಮುಗ್ದಿದೆ, ಎಲ್ಲ ಕೆಲಸ ಮುಗ್ದಿದೆ. ಹೇಗೆ ಬಂತು ಅಂತ ನೋಡೋಣ, ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ನೋಡಿ, ನೀವೇ ನೋಡಿ, ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋಕ್ಕೆ. ಎಷ್ಟೊತ್ತಿಲ್ಲ, ಕೇವಲ ನಾನು 1 ಅವರಲ್ಲಿ ಮಾಡಿದ್ದೀನಿ. 1 ಗಂಟೆ ಸಾಕಾಗತ್ತೆ. 1 ಅವರಲ್ಲಿ ಮಾಡಿ ಮುಗಿಸ್ಬೋದು ಇದನ್ನು. ಹಾಗೆಯೇ ತುಂಬಾ ಹೆಲ್ದಿಯಾಗಿರುವಂತಹ ಲಡ್ಡು ಇದು. ಹಾಯ್, ಹಲೋ, ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ತಿಂಡಿ ಮಾಡೋಣ ಅಂತ. ಇದು ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಇದು. ಇದು ಏನಂತ ಹೇಳಿದರೆ, ಹೆಸರು ಬೇಳೆ ಉಂಡೆ ಅಂತ ಹೇಳ್ತಾರೆ. ಹಾಗೆಯೇ ಮೂಂಗ್ ದಾಲ್ ಲಡ್ಡು ಅಂತ ಹೇಳ್ತಾರೆ. ಇದು ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಮಾಡೋದು ಕೂಡ ತುಂಬಾ ಈಸಿ. ಸೊ ಇವಾಗ ಏನೆಲ್ಲ ಬೇಕು ಅದು ಮಾಡೋಕ್ಕಂತ ಪಟಪಟ ಅಂತ ಹೇಳ್ಬಿಡ್ತೀನಿ. ಇದಕ್ಕೆ ಫಸ್ಟು 1 ಬೌಲ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ನೋಡಿ. ಹೆಸರು ಬೇಳೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತಗೋಬೋದು. ನಾನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು 1 ಬೌಲ್ ತಗೊಂಡಿದ್ದೀನಿ. ಅದೇ ಬೌಲಲ್ಲಿ ನಾನು ಸಕ್ಕರೆ ತಗೊಂಡಿದ್ದೀನಿ, ಆದರೆ 3/4 ಬೌಲ್ ಅಷ್ಟು ತಗೊಂಡಿದ್ದೀನಿ. ಸಕ್ಕರೆ ಆ್ಯಕ್ಚುಲಿ ಜಾಸ್ತಿ ತಿನ್ನಬಾರ್ದು. ನೀವು ಇದಕ್ಕೆ ಬೆಲ್ಲನೂ ಕೂಡ ಹಾಕ್ಬೋದು. ನಾನು ಸಕ್ಕರೆ ಹಾಕಿದರೆ ಚೆನ್ನಾಗಿ ಕಂಬೈನ್ ಆಗುತ್ತೆ ಅಂತ ನಾನು ಸಕ್ಕರೆ ತಗೊಂಡಿದ್ದೀನಿ. ತುಪ್ಪ ಬೇಕಾಗತ್ತೆ. ಹಾಗೆ ಏಲಕ್ಕಿ ಒಂದು 4 ಪೀಸ್ ತಗೊಂಡಿದ್ದೀನಿ. ಏಲಕ್ಕಿ ಹಾಗೆ ಗೋಡಂಬಿ, ಏಲಕ್ಕಿ ಮತ್ತು ಗೋಡಂಬಿ. ಇವಾಗ ಮಾಡೋದು ಹೇಗಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್. ಏನೆಲ್ಲ ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಮಾಡ್ಬೋದು ಇದು. ಬಾಣಲೆ ಕಾದ ನಂತರ ನಾನು ಇಲ್ಲಿ 1 ಬೌಲ್ ಆಗುವಷ್ಟು ಹೆಸರುಬೇಳೆ ಹಾಕ್ಕೊಂಡೆ. ಹೆಸರುಬೇಳೆ ಹಾಕ್ಕೊಂಡು ಫ್ಲೇಮನ್ನು ತುಂಬ ಹೈ ಇಟ್ಕೋಬೇಡಿ, ಮೀಡಿಯಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕು. ಸ್ಪೂನ್ ತಗೊಂಡು ನೀಟಾಗಿ ಹೀಗೆ ನಾವು ಅಲ್ಲಾಡಿಸ್ತಿರ್ಬೇಕು. ಇಲ್ಲ ಅಂತ ಹೇಳಿದರೆ ಅಲ್ಲೇನಾಗ್ಬಿಡುತ್ತೆ ಅಂತ ಹೇಳಿದರೆ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಈ ಥರ ತಿರ್ಸೋದ್ರಿಂದ ಇಲ್ಲ ಅಂದರೆ ಅಲ್ಲೇ ಸೀದೋಗೋ ಚಾನ್ಸಸ್ ಇರುತ್ತೆ. ಕಲರೆಲ್ಲ ಚೇಂಜ್ ಆಗಿದೆ. ಆಲ್ಮೋಸ್ಟ್ ಇವಾಗ ಹುರಿದಿದ್ದೀನಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಮುಗೀತು ಇದು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನು ನಾವು ಹೆಸರು ಬೇಳೆ ಹುರಿದಿದ್ನಲ್ವ, ತಣ್ಣಗಾಗಿದೆ ನೋಡಿ, ಫುಲ್ ತಣ್ಣಗಾಗಿದೆ. ತಣ್ಣಗಾದ ನಂತರ ಇದನ್ನು ನಾವು ಬ್ಲೆಂಡ್ ಮಾಡ್ಕೋಬೇಕು. ಹೆಸರು ಬೇಳೆ ಬ್ಲೆಂಡ್ ಆದ ನಂತರ ನಾನು ಅದೇ ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊಂಡೆ. ಸಕ್ಕರೆ ಮತ್ತು ಒಂದು 4 ಏಲಕ್ಕಿ ತಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ನಾವು ಮತ್ತೆ ಬ್ಲೆಂಡ್ ಮಾಡಬೇಕು. ಇಲ್ಲಿ ಸಕ್ಕರೆನೂ ಪುಡಿ ಮಾಡ್ಕೋಬೇಕು, ಹಾಗೆಯೇ ಹೆಸರು ಬೇಳೆನೂ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಂತರ ನಾನು ತವ ಇಟ್ಟಿದ್ನಲ್ಲ, ತವಾಗೆ ನಾನು ಹೆಸರು ಬೇಳೆ ಪೌಡರ್ ಏನಿದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ ನಂತರ ಅದೊಂಥರ ಚೆನ್ನಾಗಿ ಒಂಥರ ಪರಿಮಳ ಬರುತ್ತೆ. ಅದಕ್ಕೆ ನಾನು ಇವಾಗ ಸಕ್ಕರೆ ಏನು ಪೌಡರ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಬೇಕಾದ್ರೆ ನೋಡ್ಕೋಬೇಕು. ನಾನೀಗ ನಿಮಗೆ ತಗೊಂಡಿರ್ತೀರ, ಒಂದು ಮೆಜರ್ಮೆಂಟಲ್ಲಿ ತಗೊಂಡಿರ್ತೀರ, ಆದರೆ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ಅನಿಸಿದರೆ ನೋಡ್ಕೊಂಡು ಹಾಕಿ. ತುಂಬಾ ಸ್ವೀಟ್ ಮಾಡಿದ್ರು ಚೆನ್ನಾಗಿರಲ್ಲ, ಮೀಡಿಯಮ್ ಸ್ವೀಟ್ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಇದೆಯಲ್ಲ, ತುಪ್ಪನ ನಾನು ಒಂದು 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ಗೋಡಂಬಿ ಇದೆಯಲ್ಲ, ಗೋಡಂಬಿ ಕೂಡ ಇದೇ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 4 ಮಿಕ್ಸ್ ಮಾಡಿ, ಅಂದರೆ ಯಾವುದೆಲ್ಲ ತುಪ್ಪ, ಗೋಡಂಬಿ, ಹೆಸರುಬೇಳೆ ಪೌಡರು ಹಾಗೆ ಸಕ್ಕರೆ ಪೌಡರು, ಇದು 4 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಏನಾಗುತ್ತೆ ಅಂತ ಹೇಳಿದರೆ, ಈ ತುಪ್ಪ ಇದೆಯಲ್ಲ, ತುಪ್ಪ ಜೊತೆ ಕಂಬೈನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗಲೇ ನಮಗೆ ಅದೊಂಥರ ಉಂಡೆ ಮಾಡಲಿಕ್ಕೆ ಒಂದು ಪಾಕ ಸಿಕ್ಕಂಗಾಗುತ್ತೆ. ಆಮೇಲೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗುತ್ತೆ. ಬಿಸಿ ಮಾಡೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ ನಂತರ ಇವಾಗ ನಾನು ತುಪ್ಪ ಏನಿದೆ ಆ ತುಪ್ಪನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದ ನಂತರ ಗಟ್ಟಿಯಾಗಿ ಉಂಡೆ ಮಾಡಬೇಕು. ಅಂದರೆ ಕರೆಕ್ಟಾಗಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಉಂಡೆ ಮಾಡಬೇಕು. ಆವಾಗಲೇ ಚೆನ್ನಾಗಿ ಬರೋದು. ನೋಡಿ ಇವಾಗ ಉಂಡೆ ಹೆಂಗೆ ಬಂದಿದೆ. ಹಾಗೆ ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಉಂಡೆ ಮಾಡಿದೆ. ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಲಡ್ಡು ಎಲ್ಲ ಮುಗ್ದಿದೆ, ಎಲ್ಲ ಕೆಲಸ ಮುಗ್ದಿದೆ. ಹೇಗೆ ಬಂತು ಅಂತ ನೋಡೋಣ, ತೋರಿಸ್ತೀನಿ ಬನ್ನಿ.
ನಿಜವಾಗ್ಲೂ ನೋಡಿ, ನೀವೇ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋಕ್ಕೆ. ಎಷ್ಟೊತ್ತಿಲ್ಲ, ಕೇವಲ ನಾನು 1 ಅವರಲ್ಲಿ ಮಾಡಿದ್ದೀನಿ. 1 ಗಂಟೆ ಸಾಕಾಗತ್ತೆ. 1 ಅವರಲ್ಲಿ ಮಾಡಿ ಮುಗಿಸ್ಬೋದು ಇದನ್ನು. ಹಾಗೆಯೇ ತುಂಬಾ ಹೆಲ್ದಿಯಾಗಿರುವಂಥ ಲಡ್ಡು ಇದು. ಹಾಗೆ ಟೇಸ್ಟ್ ನೋಡೋಣ ಹೇಗೆ ಬಂತಂತ. ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಸಕ್ಕರೆನ ಕಡಿಮೆನೂ ಹಾಕೋಬೋದು. ಕೆಲವರು ಬೆಲ್ಲನ ಯೂಸ್ ಮಾಡ್ತಾರೆ, ಬೆಲ್ಲನೂ ಹಾಕೋಬೋದು. ಸಕ್ಕರೆ ತುಂಬ ಜಾಸ್ತಿ ತಿನ್ನಬಾರ್ದು ಹೇಳ್ಬೇಕಂದ್ರೆ. ನಾನು ಯಾವುದಕ್ಕೂ ಜಾಸ್ತಿ ಸಕ್ಕರೆ ಹಾಕಲ್ಲ, ಬಟ್ ಇದಕ್ಕೆ ಸಕ್ಕರೆ ಹಾಕಿದರೆ ಸ್ವಲ್ಪ ಕಂಬೈನ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ನಾನು ಸಕ್ಕರೆ ಹಾಕಿದ್ದೆ. ಬೆಲ್ಲನೂ ಹಾಕ್ಕೊಂಡು ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಮಕ್ಕಳಿಗೂ ಮಾಡಿಕೊಡ್ಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾಗಿದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಹೆಸರು ಬೇಳೆ ಲಡ್ಡು, ಮೂಂಗ್ ದಾಲ್ ಲಡ್ಡು ಈ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಅಡುಗೆ ಜೊತೆ ಹಾಗೆಯೇ ಎಲ್ಲ ಥರದ ಒಂದು ಕಂಟೆಂಟ್ಗಳನ್ನು ನಾನು ಹಾಕ್ತೇನೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಹೆಸರು ಬೇಳೆ ಉಂಡೆ, ಮೂಂಗ್ ದಾಲ್ ಲಡ್ಡು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಒಂದು ಸಾರಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾನು 1 ಬೌಲ್ ಹೆಸರು ಬೇಳೆಗೆ ಸುಮಾರು ಒಂದು 10ರಿಂದ 12 ಉಂಡೆ ಆಗಿದೆ. 12 ಉಂಡೆ ತನಕ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಹಲೋ, ಇವತ್ತು ನಮ್ಮಮ್ಮ ಮೂಂಗ್ ದಾಲ್ ಲಡ್ಡು ಮಾಡಿದ್ರು. ಸ್ಕೂಲಿಂದ ಬಂದು ತಿಂದು ನೋಡಿದ್ದೆ, ಅಷ್ಟೇ ಚೆನ್ನಾಗಿದ್ದಿತ್ತು. ನೋಡಿ ಹೀಗಿರತ್ತೆ, ತಿಂದು ನೋಡೋಣ. ಚೆನ್ನಾಗಿದೆ, ಎಲ್ಲರೂ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.